ಈ ಥರ ಅಲಸಂಡೆ ಕಾಳು ಪಲ್ಯ ಬಸ್ಸಾರಿದ್ರೆ ಮುದ್ದೆ ಅನ್ನ ಖಾಲಿ ಆಗೋದೇ ಗೊತ್ತಾಗಲ್ಲ. 2 ತುತ್ತು ಜಾಸ್ತಿನೇ ಊಟ ತಿನ್ಬೋದು. ಹಾಯ್, ಎಲ್ಲರಿಗೂ ನಮಸ್ಕಾರ. ವೀಣಾ ಲಕ್ಷಿತ್ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಇವತ್ತಿನ ರೆಸಿಪಿ ಹಸಿ ಅಲಸಂಡೆ ಕಾಳು ಬಸ್ಸಾರು ಪಲ್ಯ. ಸೊ ಮೊದಲಿಗೆ ಬೇಕಾಗಿರೋ ಪದಾರ್ಥಗಳು ಮತ್ತು ಮಾಡೋ ವಿಧಾನ ನೋಡೋಣ. 1 ಟೊಮೆಟೊ, ಒಂದು ಸ್ವಲ್ಪ ಹುಣಸೆ ಹಣ್ಣು, ಒಂದು 3 ಹಸಿಮೆಣಸಿನ್ಕಾಯಿ, ಒಂದು 2 ಗೆಡ್ಡೆ ಈರುಳ್ಳಿ, 1 ಗೆಡ್ಡೆ ಬೆಳ್ಳುಳ್ಳಿ, ಅರ್ಧ ಸ್ಪೂನ್ ಮೆಣಸು, 1 ಸ್ಪೂನ್ ಜೀರಿಗೆ, 1-2 ಸ್ಪೂನ್ ಕಾಯಿ ತುರಿ, ಸ್ವಲ್ಪ ಕರಿಬೇವು. ಸೊ ಪಲ್ಯಕ್ಕೆ ಬೇಕಾಗಿರೋದು 3 ಈರುಳ್ಳಿ ಸಣ್ಣಗೆ ಹೆಚ್ಚಿರೋದು, 3 ಮೆಣಸಿನ್ಕಾಯಿ, 4 ಸ್ಪೂನಷ್ಟು ತೆಂಗಿನ ತುರಿ, ಸ್ವಲ್ಪ ಕರಿಬೇವು, ಸಾಸಿವೆ, ಅಲಸಂಡೆ ಕಾಳು, ಸಬ್ಬಕ್ಕಿ ಸೊಪ್ಪು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಪಲ್ಯ. ಸೊ ಸೊಪ್ಪು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಮೊದಲಿಗೆ ಕುಕ್ಕರಲ್ಲಿ ಅಲಸಂಡೆ ಕಾಳು, ಟೊಮೆಟೊ, ಮೆಣಸಿನ್ಕಾಯಿ, ಉಪ್ಪು, ನೀರು ಹಾಕಿ ಒಂದೇ ಒಂದು ವಿಷಲ್ ಕೂಗಿಸ್ಬೇಕು. ತಕ್ಷಣ ಏರೋಗಿಸಿ ಅದರಲ್ಲಿರುವಂಥ ಟೊಮೆಟೊ ಮೆಣಸಿನ್ಕಾಯಿನ ತಕ್ಕೋಬೇಕು. ಅದಾದಮೇಲೆ ಸಣ್ಣಗೆ ಹೆಚ್ಚಿರೋ ಸೊಪ್ಪನ್ನು ಹಾಕಿ ಒಂದು 5 ನಿಮಿಷ ಅದನ್ನು ಬೇಯಿಸ್ಕೋಬೇಕು. ಆಮೇಲೆ ಬೇಯಿಸಿರೋ ಕಾಳನ್ನು ಬಸ್ಕೋಬೇಕು. ಖಾರಕ್ಕೆ ಒಂದು ಬಾಣಲಿಯಲ್ಲಿ ಈರುಳ್ಳಿ, ಬೆಳ್ಳುಳ್ಳಿ, ಹುಣಸೆಹಣ್ಣು, ಕರಿಬೇವು, ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕಿ 1-2 ನಿಮಿಷ ಬಾಡಿಸ್ಕೋಬೇಕು. ಆಮೇಲೆ ಜೀರಿಗೆ, ಮೆಣಸು ಹಾಕಿ ಫ್ರೈ ಮಾಡ್ಕೋಬೇಕು. ಕೊನೆಯಲ್ಲಿ ಸ್ಟವ್ ಆಫ್ ಮಾಡಿದ ಮೇಲೆ ಕಾಯಿ ತುರಿ ಹಾಕಿ ಬಾಡಿಸ್ಕೋಬೇಕು. ಸ್ಟವ್ ಆನ್ ಮಾಡಿದ್ದಾಗ ಕಾಯಿ ತುರಿ ಹಾಕಿದ್ರೆ ಸ್ವಲ್ಪ ಸೀದೋಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ಸ್ಟವ್ ಆಫ್ ಮಾಡಿದ ಮೇಲೆ ಕಾಯಿ ತುರಿ ಹಾಕಿ ಬಾಡಿಸ್ಕೋಬೇಕು. ಫ್ರೈ ಆಗಿರೋ ಪದಾರ್ಥಗಳೆಲ್ಲ ತಣ್ಣಗಾದ್ಮೇಲೆ 1-2 ಸ್ಪೂನ್ ಅದಕ್ಕೆ ಕಾಳು ಸೊಪ್ಪು ಹಾಕಿ ನುಣ್ಣಗೆ ರುಬ್ಕೋಬೇಕು. ಕಾಳು ಹಾಕೋದ್ರಿಂದ ಸಾಂಬಾರು ಸ್ವಲ್ಪ ಗಟ್ಟಿ ಅಂದರೆ ದಟ್ಟ ಆಗುತ್ತೆ ಮತ್ತು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಒಂದು ಪಾತ್ರೆಯಲ್ಲಿ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕಿ ಸಾಸಿವೆ, ಕರಿಬೇವು, ರುಬ್ಬಿರೋ ಖಾರ ಹಾಕಿ 1 ನಿಮಿಷ ಖಾರ ಫ್ರೈ ಮಾಡಿಕೊಂಡ್ರೆ ಸಾಕು. ಮೊದಲೇ ಎಲ್ಲ ಪದಾರ್ಥಗಳನ್ನ ಫ್ರೈ ಮಾಡಿರೋದ್ರಿಂದ 1 ನಿಮಿಷ 2 ನಿಮಿಷ ಖಾರ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಜಾಸ್ತಿ ಹೊತ್ತು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ. ಅದಾದಮೇಲೆ ಸಪ್ಪೆ ಕಟ್ಟನ್ನು ನೋಡಿಕೊಂಡು ಸೇರಿಸ್ಕೋಬೇಕು. ಕೊನೆಯಲ್ಲಿ ಸ್ವಲ್ಪ ಉಪ್ಪು ಹಾಕಿ 1-2 ನಿಮಿಷ ಸಾಂಬಾರನ್ನ ಕುದಿಸ್ಕೋಬೇಕು. ಪಲ್ಯಕ್ಕೆ ಒಂದು ಬಾಣಲಿಯಲ್ಲಿ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕಿ ಸಾಸಿವೆ, ಕರಿಬೇವು, ಹಸಿಮೆಣಸಿನ್ಕಾಯಿ ಹಾಕಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಹಾಕಿ ಬಾಡಿಸ್ಕೋಬೇಕು ಚೆನ್ನಾಗಿ. ಫ್ಲೇಮ್ ಕಮ್ಮಿ ಮಾಡಿ ಕಾಯಿ ತುರಿ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಲಾಸ್ಟಲ್ಲಿ ಸೊಪ್ಪು ಕಾಳನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಇಷ್ಟೇ, ಹಸಿ ಅಲಸಂಡೆ ಕಾಳು ಪಲ್ಯ ಮತ್ತು ಬಸ್ಸಾರು ರೆಡಿ ಆಗುತ್ತೆ. ಟ್ರೈ ಮಾಡಿ ಹೇಗಿತ್ತು ಅಂತ ನಿಮ್ಮ ಅಭಿಪ್ರಾಯ ತಿಳಿಸಿ. ವೀಣಾ ಲಕ್ಷಿತ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.